ಯಾರು? ದುಡ್ಡಿನ ದೊರೆ. ಹುಟ್ಟಿದ್ದವನೇ ದೊರೆ ಈ ಕಲಿಯುಗದಲ್ಲಿ. ದುಡ್ಡಿನ ದುರಹಂಕಾರದಿಂದ ನಡೆದಿದೆ ಇಂದಿನ ಕಲಿಯುಗದ ಕರ್ಮ ಕಾಂಡ. ಅನ್ಯಾಯ ಅಧರ್ಮ ಎಂಬ ಹೆಬ್ಬೆರಳ ರೆಕ್ಕೆಗಳ ಸಹಾಯದಿಂದ ಸ್ವಚ್ಛವಾಗಿ ಹಾರುತ್ತ ಶೌರ್ಯ ಎಂಬ ಕುಕ್ಕಿನಿಂದ ಕುಕ್ಕಿ ಕುಕ್ಕಿ ಬಡ ಜೀವಗಳನ್ನು ಹಸಿ ಮಾಂಸವನ್ನೇ ಹರಿದ ಹಣದ ಬಣವನ್ನೇ ಒಟ್ಟಿದೆ ಹಣವೆಂಬ ಹಾಕಿ. ನಾನು ಇಷ್ಟು ದಿಟ್ಟತನದಿಂದ ಮೆರೆದರು ನನ್ನ ದಿಕ್ಕು ಬದಲಾಯಿಸುವ ಗಂಡು ಹುಟ್ಟಿಲ್ಲ ಈ ನಾಡಿನಲ್ಲಿ. ಹುಟ್ಟಿ ಬಂದಿದ್ದೆ ಆದ್ರೆ ಈ ನಾಗೇಂದ್ರ ಪ್ರಸಾದವೆಂಬ ನರವ್ಯಾಘ್ರನ ದೃಷ್ಟಿಗೆ ಸುಟ್ಟು ಭಸ್ಮವಾಗುವವರು ಇದು ಶತಸಿದ್ಧ. ನಾನು ಇಲ್ಲಿ ಇಲ್ಲ ಅನ್ನೋ ವರ್ಷ ಯಾರ್ದು ಬೇಕಾದ್ರೂ ಹವಾ. ನಾನು ಇಲ್ಲಿ ನಿಂತ ವರ್ಷ ನನ್ನದೇ ಹವಾ. ನಮಸ್ಕಾರ. ಬಾ ವೆಂಕಪ್ಪ ಶೆಟ್ಟಿ, ಆ ಧರ್ಮವಂತನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳಿಸಿದ್ರೆ ಇಷ್ಟೊತ್ತು ಎಲ್ಲಿ ಹಾಳಾಗಿ ಹೋಗಿದ್ರೆ? ನೀವ್ ಹೇಳಿದ ತಡರಿ ಸೌಕಾರ ಹೋಗಿದ್ದೆ. ಆದ್ರ ಇತ್ತಿತ್ಲಾಗ ಬಾಳ ಸೊಕ್ಕೆಲ್ಲ ಮಾತಾಡ್ತಾರೆ ಬಿಡ್ರಿ ಈ ಊರಾಗಿರೋ ಬಡಪಾಯಿ ಜನಕ್ಕೆ. ಹೌದು ಶೆಟ್ಟಿ, ವಾಟಿಗೆ ಅನ್ನ ವಾಟಿಗೆ ಹಿಟ್ಟಿಲ್ಲದಿದ್ರೆ ಜುಟ್ಟಿಗೆ ಮಲ್ಲಿಗೆ ಬೇಕೆನ್ನುವ ಬಡ ಭಿಕಾರಿ ನನ್ನ ಮಕ್ಕಳು ಹೆಚ್ಚು. ಈ ಕಾಲದಲ್ಲಿ ಆ ಧರ್ಮವಂತನ ಮನೆಗೆ ಹೋಗಿದ್ದೆಲ್ಲ ಕರೆದುಕೊಂಡು ಬಂದೆಯಾ? ನಮ್ ಸೌಕಾರು ನಿನ್ನ ಕರ್ಕೊಂಬ ಅಂತ ಹೇಳಿ ಕಳ್ಸ್ಯಾರಪ್ಪ ಬಾ ಧರ್ಮಣ್ಣ ಅಂತ ಅಂದ್ರ ಆ ಧರ್ಮ ಅಂತ ಅವ್ರ ಅಳಿಯ ಗರುಡದ ನೋಡ್ರಿ ಭಾಳ ಸೊಕ್ಕೆಲ್ಲ ಮಾತಾಡೇನ್ರಿ ಅವ ಭಾಳ ಸೊಕ್ಕೆಲ್ಲ ಮಾತಾಡ್ಯಾನ. ಅಷ್ಟೊಂದು ಸೊಕ್ಕಿನಿಂದ ಮಾತನಾಡಿದ ಆ ಧರ್ಮವಂತ ಅವನ ಅಳಿಯ ಗರುಡ ಈಗೇನು ಬರ್ತಾರೋ ಇಲ್ವೋ? ಮೊದ್ಲು ಭಾಳ ಸೊಕ್ಕೆಲ್ಲ ಮಾತಾಡ್ಯಾನ್ರಿ. ನಮ್ಮ ಸೌಕಾರು ನಿನ್ನ ಕರೆ ಕತ್ತ ಬಿಟ್ಟಾರ ಬಾ ಅಂತ ಹೇಳಿದ್ರ ನಾ ಬರ್ತಾನಿ ಅಂತೇಳಿ ಧರ್ಮಣ್ಣ ನಿಮ್ಮ ಮುಂದೆ ಹೋಗ್ರಿ ನಾ ಬರ್ತೇನೆ ಅಂತ ಹೇಳಿ ಕಶ್ಯಾನ್ ಬಿಡ್ರಿ. ಧರ್ಮ ಅಂತ ಬಂದಾಬಿಟ್ಟು ನೋಡ್ರಿ. ನಮಸ್ಕಾರ ಸೌಕಾರರಿಗೆ. ಬಾ ಧರ್ಮವಂತ, ಎಲ್ಲ ಕ್ಷೇಮವೇ? ಆ ದೇವರ ದಯದಿಂದ ಎಲ್ಲವೂ ಕ್ಷೇಮವಾಗಿದೆ ಸೌಕರ್ಯ. ದೇವರ ದಯದಿಂದ ಕ್ಷೇಮವಾಗಿರುವೆವು. ಆ ಕಲ್ಲು ದೇವರ ಮೇಲೆ ನಿನಗ ಅಷ್ಟೊಂದು ನಂಬಿಕೆ? ಧರ್ಮವಂತ, ಇಂದಿನ ಕಲಿಯುಗದಲ್ಲಿ ಎಲ್ಲಿರುವನು ನಿನ್ನ ದೇವರು? ಅವನು ಇದ್ದಿದ್ದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬಿಡದೆ ಪೂಜೆ ಮಾಡುವವರಿಗೆ ಬೇಡಿದ್ದನ್ನು ಕೊಟ್ಟಿದ್ದರೆ ಬಡತನವೇರುತ್ತಿರಲಿಲ್ಲ ಈ ನಾಡಿನಲ್ಲಿ. ದೇವರನ್ನು ಪೂಜಿಸುವುದು ಹಣ ಆಸ್ತಿ ಐಶ್ವರ್ಯ ಕೊಟ್ಟು ಕಾಪಾಡಲಿಕ್ಕಲ್ಲ ಸೌಕರ್ಯ. ಈ ಭೂಮಿಯ ಮೇಲೆ ಜೀವಿಸುವ ನಮಗೆ ಈ ಜೀವ ಇರುವವರೆಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಈ ಭೂಮಿಯ ಮೇಲೆ ಏನೇ ನಡೆದರೂ ಅದು ಆ ದೇವರ ಅಪ್ಪಣೆಯಂತೆಯೇ ನಡೆಯುತ್ತದೆ. ದೇವರು ಎಲ್ಲಿರುವನು ನಿನ್ನ ದೇವರು? ಆ ದೇವರು ಹೇಳಿದನೇನು ಮಕ್ಕಳ ಶಿಕ್ಷಣಕ್ಕಾಗಿ ನಿನ್ನ 2 ಎಕರೆ ಜಮೀನು ಕೊಡು ಎಂದು. ಆ ದೇವರ ದಯದಿಂದಲೇ ಈ ಜಗತ್ತು ಬೆಳಗುತ್ತಿದೆ ಸೌಕರ್ಯ. ಯಾಕೆ ಸೌಕರ್ಯ? ನನ್ನ ಜಮೀನು, ಆ ನನ್ನ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕೆ ಕೊಟ್ಟರೆ ನಿಮಗೇನು ನಷ್ಟವಾಗಿದೆ? ನಷ್ಟವಾಗಿದೆ ಧರ್ಮವಂತ, ನಷ್ಟವಾಗಿದೆ. ನನ್ನ 100 ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ. ಆ ನಿನ್ನ 2 ಎಕರೆ ಜಮೀನನ್ನು ನನಗೆ ಕೊಡು.
ನಾನು ನಿನಗೆ 4 ಎಕರೆ ಜಮೀನು ಕೊಡುವೆ ಮತ್ತು ಕೇಳಿದಷ್ಟು ಹಣ ಕೊಡುವೆ. ಏ ಧರ್ಮಣ್ಣ, ನಮ್ಮ ದಣಿಯರು ಹೇಳ್ದಂಗ ಕೇಳು. ನಮ್ಮ ದಣಿಯರು ನಿನ್ನ 2 ಎಕರೆ ಹೊಲ ಕೊಡು. 2 ಎಕರೆಗೆ 4 ಎಕರೆ ಹೊಲ, ಕೈ ತುಂಬ ಹಣ ಕೊಡ್ತಾರೋ ಧರ್ಮಣ್ಣ. ಹುಚ್ಚಿ, ಇಂಥ ಅವಕಾಶನ ಕಳ್ಕೋಬೇಡ. ಇದ್ದ ನಮ್ಮ ಜಮೀನಿನಲ್ಲಿ ದುಡಿದು ಊಟ ಮಾಡುತ್ತೇವೆ ವೆಂಕಪ್ಪ ಶೆಟ್ಟಿಯವರೇ. ಮಾನವರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಎಂಬಂತೆ ಮತ್ತೊಬ್ಬರ ಹಂಗಿನಲ್ಲಿ ಬದುಕುವ ಮತೀನನಲ್ಲ ಈ ಧರ್ಮವಂತ. ನೋಡಿ ಸೌಕರ್ಯ, ನನ್ನ ಜಮೀನು ನನ್ನ ಸೊತ್ತು, ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ. ಈ ಧರ್ಮವಂತ ಒಮ್ಮೆ ಮಾತು ಕೊಟ್ಟರೆ ಅದರಂತೆಯೇ ನಡೆದುಕೊಳ್ಳುತ್ತಾನೆ. ನಾನು ಕೊಟ್ಟ ಮಾತಿನಂತೆ ನನ್ನ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟೇ ಕೊಡುತ್ತೇನೆ. ನೀವು ನನಗೆ 10 ಎಕರೆ ಜಮೀನು ನೀಡಿದರೂ ಸಹ ನನ್ನ 2 ಎಕರೆ ಜಮೀನನ್ನು ನಿಮಗೆ ಕೊಡುವುದಿಲ್ಲ. ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ? ಏನೋ ಧರ್ಮವಂತ, ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಎತ್ತರಕ್ಕೆ ಬೆಳೆದಿರುವೆ ಎಂದಾಯಿತು. ನೀನು ಹೇಳುವ ಮಾತು ನಾನು ನಿನ್ನ ಜಮೀನನ್ನು ಪುಕ್ಸಟ್ಟೆ ಕೊಡು ಎಂದು ಕೇಳುತ್ತಿಲ್ಲ, ಅದರ ಬದಲಿಗೆ 4 ಪಟ್ಟು ಕೊಡುತ್ತೇನೆ ಎಂದರೂ ನೀನು ಒಪ್ಪುವುದಿಲ್ಲ. ಅಂದ ಮೇಲೆ ಮುಂದೆ ಜೀವನ ನಡೆಸುವುದು ತುಂಬಾ ಕಠಿಣವಾದೀತು ಜ್ಯೋತಿ. ನಿಮ್ಮಿಂದ ನನ್ನನ್ನೇನೂ ಮಾಡಲು ಸಾಧ್ಯವಲ್ಲ ಸೌಕರ್ಯ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರುವ ಬೆಪ್ಪ ನಾನಲ್ಲ. ಸಮಾರಂಭದಲ್ಲಿ ಸನ್ಮಾನ ಮಾಡಿಸಿಕೊಂಡು ಶಬ್ಬಾಸ್ಗಿರಿ ಪಡೆದವನಲ್ಲ ಈ ಧರ್ಮವಂತ. ನೋಡಿ ಸೌಕರ್ಯ, ನಾನು ಕೊಟ್ಟ ಮಾತಿನಂತೆ ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟೇ ಕೊಡುತ್ತೇನೆ. ಹಲೋ, ಬ್ಯಾಡೋ ತಮ್ಮ ಧರ್ಮಣ್ಣ. ನೀನು ಏನು ಶಾಂಬಾರ್ ಕುರ್ಗಿ ಸರ್ದಾರ್ ಅಲ್ಲ. ಇದ್ದುದು ಕಳ್ಕೊಂಡು ಮಸರ ಹಿತ್ತಲ್ದಾಗ ಹೋಗಿ ಹತ್ತಾರಂದ್ರಿ. ಹಂಗಾದ್ರಿ ಒಂದು ಜೀವನ. ನಮ್ಮ ದಣ್ಯರು ಹೇಳ್ದಂಗೆ ಕೇಳು ಹುಚ್ಚಿ. ನೋಡು ಧರ್ಮ, ನಿನಗೆ ಕಡೆಯದಾಗಿ ಹೇಳ್ತೀನಿ ಕೇಳು. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತೆ ಈ 21ನೇ ಶತಮಾನದಲ್ಲಿ ಬೆಲೆ ಸಿಗಲಾರದು. ಸುಮ್ಮನೆ ನಿನ್ನ ಆದರ್ಶಗಳನ್ನು ಬಿಟ್ಟು ನಾ ಹೇಳಿದಂತೆ ಕೇಳಿದ್ರೆ ನಿನ್ನ ಬಾಳು ಬಂಗಾರವಾಗುವುದು. ಇಲ್ಲ, ನಿನ್ನ ಹಾಲಿನಂತ ಸಂಸಾರವನ್ನು ಚಿತ್ರಗೊಳಿಸುವುದು ನನಗೆ ಎಷ್ಟು ಹತ್ತಿನ ಮಾತು. ಎಚ್ಚರ. ನಿಮ್ಮ ಎಚ್ಚರದ ಮಾತಿಗೆ ಹೆದರುವನಲ್ಲ ಈ ಧರ್ಮವಂತ. ನೋಡು ಮಿಸ್ಟರ್ ನಾಗೇಂದ್ರ ಪ್ರಸಾದ್, ನಿನಗೆ ಕಡೆಯದಾಗಿ ಒಂದು ಮಾತು ಹೇಳ್ತೀನಿ, ಕಿವಿಗೊಟ್ಟು ಕೇಳು. ನಿನಗೆ ನನ್ನ ಜಮೀನಲ್ಲ, ನನ್ನ ಜಮೀನಿನಲ್ಲಿರುವ ಹಿಡಿ ಮಣ್ಣು ಸಿಗುವುದಿಲ್ಲ. ಅದೇನು ಮಾಡ್ಕೊಂತೀವೋ ಮಾಡ್ಕೋ. ನಿನ್ನ ಜಮೀನಿನಲ್ಲಿ ಒಂದು ಹಿಡಿ ಮಣ್ಣು? ಧರ್ಮ, ಈ ಊರನ್ನೇ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನಿಗೆ ಎದುರಾಗಿ ಮಾತನಾಡ್ತಿದ್ದೀಯಲ್ಲ, ನಿನ್ನ ಜಮೀನನ್ನು ಹೇಗೆ ಪಡೆಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನಾಗೇಂದ್ರ ಪ್ರಸಾದ್, ನಮ್ಮ ಜಮೀನನ್ನು ಪಡೆಯಲು ನೀನೇನು ನಮ್ಮ ರಕ್ತಕ್ಕೆ ಹುಟ್ಟ್ರೇನು? ನಮ್ಮ ಜಮೀನ್ ಮೇಲೆ ಕಣ್ಣು ಹಾಕಿದ್ದೆ ಆದರೆ ನಿನ್ನ ಕಣ್ಣು ಕೀಳುವ ಮಗನೇ, ಎಚ್ಚರ. ಗರುಡ, ಸ್ವಾಕ್ಕಿನಿಂದ ನನ್ನ ಮನೆಗೆ ಬಂದು ನನಗೆ ಸ್ವಾಕ್ಕಿನಿಂದ ಮಾತನಾಡಬೇಡ. ನಾನು ಸ್ವಲ್ಪ ಮಾತಿನಲ್ಲಿ ಹಿಡಿತ ತಪ್ಪಿದ್ರೆ ಈ ನಾಗೇಂದ್ರ ಪ್ರಸಾದನ ಕೈಯಲ್ಲೇ ನಿನ್ನ ಅಂತ್ಯ. ಈ ಗರುಡನ್ನು ಏನು ಮಾಡಲಾಗುವುದಿಲ್ಲ. ಅಂತ್ಯಕ್ಕೆ ಆತರ ಪಟ್ರೆ ಆಹುತಿಯಾಗುವ ಈ ಗಂಡುಗಲೆ ಗರುಡನ ಕೈಯಲ್ಲಿ. ನೋಡು ಸೌಕರ್ಯ, ಎಷ್ಟೇ ಸಂಪತ್ತಿದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಕೊಡ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಸರಳತೆಗೆ ಬೆಲೆ ಕಟ್ಟಲಾಗದು. ನಿನ್ನ ಸಂಪತ್ತಿನಿಂದ ನಾನು ಕೊಂಡುಕೊಳ್ಳುತ್ತೇನೆಂದರೆ ಅದು ನಿನ್ನ ಭ್ರಮೆ. ಗರುಡ, ನಾವು ಕೊಟ್ಟರೆ ತಾನೇ ಇವರು ಕೊಂಡುಕೊಳ್ಳುವುದು. ನಾವೇ ಕೊಡದಿದ್ದರೆ ಇವರು ನಮ್ಮನ್ನೇನೂ ಮಾಡಲು ಸಾಧ್ಯವಿಲ್ಲ. ನೋಡು ಗರುಡ, ಈ ದುಷ್ಟರಿಗೆ ನಾನು ತಿಳಿಸಿ ಹೇಳುವುದನ್ನೆಲ್ಲ ಹೇಳಿದ್ದೇನೆ. ನಡೆ, ನಾವಿನ್ನು ಹೋಗೋಣ. ಆಯ್ತು, ನಡೀರಿ ಮಾವ, ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ.
ಅಲ್ಲೋ ಗರುಡ, ನಿಮ್ಮ ಮಾವಗೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ಲೇನ? ನಮ್ಮ ದಣ್ಯರು ಹೇಳ್ದ ವೇದ ವಾಕ್ಯ ಈ ಊರಾಗ, ಅವ್ರ ಮಾತು ಹೇಳ್ದಂಗೆ ಕೇಳು ದಣಿ. ಏ ಶೆಟ್ಟಿ, ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಮರೆಯಲ್ಲಿ ನಿಂತು ಮೋಜು ನೋಡುವ ನಿಮ್ಮಂತವರಿಂದಲೇ ರಾಮರಾಜ ಆಗಬೇಕಾದ ನಾಡು ರಾವಣ ರಾಜ ಆಗಿರುವುದು. ಏ ಶೆಟ್ಟಿ, ಆ ಸಾಹುಕಾರನ ಎಂಜಲು ತಿನ್ನುವ ನಾಯಿ ನೀನು ನನಗೆ ಬುದ್ಧಿ ಹೇಳಲು ಬರಬೇಡ. ಈ ನಿಮ್ಮ ಸಾಹುಕಾರ ಕೊಡುವ ಹಣ ನನಗೆ ತೃಣಕ್ಕೆ ಸಮಾನ. ಬರ್ತೀನಿ ಶೆಟ್ಟಿ. ಲೇ ಗರುಡ, ನನ್ನ ಮನೆಗೆ ಬಂದು ನಾನು ಕೊಡುವ ಹಣ ತೃಣಕ್ಕೆ ಸಮಾನ ಎಂದು ಹೊಗಳಿವಿ ಆ ಬಡವ. ನಿಮ್ಮ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೋಡು ಸಾಹುಕಾರ, ನಿನ್ನ ಶ್ರೀಮಂತಿಕೆ ದರ್ಪ ತೋರಿಸಲು ಬರಬೇಡ. ಆ ಜಮೀನನ್ನು ಮಕ್ಕಳ ಶಾಲೆ ಕಟ್ಟಿಸಲು ಸರ್ಕಾರಕ್ಕೆ ದಾನ ಕಟ್ಟುವುದಾಗಿ ಮಾತು ಕೊಟ್ಟಿರುತ್ತೇವೆ. ಸುಮ್ಮನೆ ನಮ್ಮ ಜಮೀನನ್ನು ಆಶೆ ಬಿಟ್ಟು ಬಿಡು, ಅದು ನಿನಗೆ ಶೋಭೆ ತರುತ್ತದೆ. ಹಣವಂತರಾಗಿ ಇಂಥ ಒಳ್ಳೆಯ ಕೆಲಸಕ್ಕೆ ಅಡ್ಡಿಯಾಗುವುದು ಭೂಷಣವಲ್ಲ. ಇದರ ಮೇಲೆ ಕಿತ್ತುಕೊಳ್ಳುತ್ತೆ ಎಂದು ಬಂದರೆ ನಿನ್ನ ಘಟ ಉರುವುದು ಖಂಡಿತ. ಘಟ ಅದು ಈ ನಾಗೇಂದ್ರನ ಘಟ. ಏ ಬಚ್ಚ, ಈ ನಾಗೇಂದ್ರನ ಘಟ ಉರುಳಿಸುವ ದಿಟ್ಟರು ಯಾರು ಹುಟ್ಟಿಲ್ಲ ಈ ನಾಡಿನಲ್ಲಿ. ಈಗ ನೀನಿರುವುದು ಈ ನರ ನಾಗೇಂದ್ರನ ಆಸ್ಥಾನದಲ್ಲಿ. ಆತುರ ಪಟ್ಟು ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ. ಎಚ್ಚರ, ನಾನು ಬಯಸಿದ್ದನ್ನು ಪಡೆಯಲೇಬೇಕೆನ್ನುವ ಹಠ ನನ್ನದು. ಹಠ ಇರಬೇಕು ನಿಜ, ಆದರೆ ಅವರಿಂದಲೇ ಕಿತ್ತುಕೊಳ್ಳುವ ಕೆಟ್ಟ ಚಟ ಇರಬಾರದು. ನೋಡು ನಾಗೇಂದ್ರ, ಕಂಡವರ ಆಸ್ತಿಗೆ ಕೈ ಹಾಕಿದರೆ ತುಪ್ಪದಿಂದಷ್ಟು ಖುಷಿ ಪಡಬೇಡ. ಒಂದು ದಿನ ತುಪ್ಪ ಕೆಟ್ಟು ದುರ್ವಾಸನೆಯಾದಂತೆ ನಿನ್ನ ಆಶಯ ಎಂಬ ಸಿರಿತನ ಕೆಟ್ಟು ನಾರುವುದರಲ್ಲಿ ಸನ್ಮಾನವೇ ಇಲ್ಲ. ಏ ಧರ್ಮ, ಏ ಗರುಡ, ದೇವರು ಒಳ್ಳೇದಕ್ಕೂ ಅದಾನ ಕೆಟ್ಟವ್ರಿಗೂ ಅದಾನ. ಬದುಕೋದು ಬಹಳ ಕಷ್ಟ ಆಯ್ತು ಈ ಪ್ರಪಂಚದಾಗ. ನಮ್ಮ ದಣ್ಯರು ಹೇಳ್ದಂಗೆ ಕೇಳು ಗರುಡ, ಕೇಳ. ಲೇ ಶೆಟ್ಟಿ, ಕೊಡುವುದಿಲ್ಲ ಅಂದ್ರೆ ಬಿಡುವುದಿಲ್ಲ ಈ ಕಾಳಿಂಗ ಸರ್ಪ. ಲೇ ಗರುಡ, ಆ ನಿಮ್ಮ ಆಸ್ತಿಯನ್ನು ಹೇಗೆ ಪಡೆಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ದೊಡ್ಡಿಸಿಗೆ ತೋರಿಸುವವರು ನಾವಲ್ಲ, ಅದು ನಮಗೆ ಬೇಕಾಗಿಲ್ಲ. ಅದು ಏನಿದ್ದರೂ ನಿಮ್ಮಂತವರು ತೋರಿಸುವುದು. ಹಿಂದೆ ಸಮಾರಂಭದಲ್ಲಿ ಬಡವರಿಗೆ ಭೂದಾನ ಕೊಡುತ್ತೇನೆ ಎಂದು ಹೇಳಿಸಿ ನಂಬಿಸಿ ಮೋಸ ಮಾಡಿದ್ದೀರಿ. ಸರ್ಕಾರಕ್ಕೆ ದೊಡ್ಡವರೆಂದು ಹೊಗಳಿಸಿಕೊಂಡಿದ್ದೀರಿ. ಇತ್ತ ಸರ್ಕಾರಕ್ಕೂ ಇಲ್ಲ, ಬಡವರಿಗೂ ಇಲ್ಲ. ಬಡಾಯಿ ಕೊಚ್ಚಿಕೊಳ್ಳುವರು ನಿಮ್ಮಂತ ಶ್ರೀಮಂತರು. ಆ ಶ್ರೀಮಂತಿಗೆ ನಮಗೆ ಬೇಕಾಗಿಲ್ಲ ನಾಗೇಂದ್ರ ಪ್ರಸಾದ್. ಏ ಬಾತ್ಮಾಸ್, ದೊಡ್ಡವರು ಚಿಕ್ಕಂಬರು ನಿಮಗೆ ಪರಿಜ್ಞಾನವಿಲ್ಲ. ಎಸ್ ಕೌಂಡ್ರಲ್, ಯಾರು ನಿನ್ನ ಭಿಖಾರಿ? ಬಾಯಿಗೆ ಬಂದಂತೆ ಮಾತನಾಡಲು ನನ್ನೇನು ನಾಯಿ ಅಂದುಕೊಂಡ್ರೆ ಏನೋ ಶಿಕಾರಿ. ನಿಮ್ಮಂತ ಬಂಡವಾಳ ಬಯಲು ಮಾಡಿ ನಿಮ್ಮಂತ ಸಮಾಜಘಾತುಕರನ್ನು ಸದೆ ಪಡೆಯಲೆಂದೇ ಜ್ವಾಲಾಮುಖಿಯಂತೆ ಭೂಮಿಯಿಂದ ಹೊರಬಂದ ಅಗ್ನಿ ಇದ್ದಂತೆ ಈ ಗರುಡ. ಅಗ್ನಿ ನಮ್ಮನ್ನು ಸದೆ ಪಡೆಯುವ ಗಂಡದ ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ. ಲೇಖನ ಸುಮ್ಮನೆ ನಮ್ಮ ತಾಳ್ಮೆಯನ್ನು ಕೆಣಕ ಬಿಡ. ಈ ಕೀರ್ತಿರಾಜ ಕೋಪಗೊಳ್ಳುತ್ತಾರೆ. ಮೊದಲು ಇಲ್ಲಿಂದ ಕಾಲ್ ಕಿತ್ತು ಬಿಡು. ಇಲ್ಲದಿದ್ದರೆ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಮ್ಮ ರಗದಿ ಬಾಲಿ ಕಟ್ಟಬೇಕಾದ್ದು. ಓಹೋ, ಈ ಸಾಹುಕಾರ ಸಾಕಿದ ನಾಯಿ ನೀನು. ಲೇ ಕೀರ್ತಿರಾಜ್, ನನ್ನ ಈ ಕೋಪಿದ ದೇಹವನ್ನು ಇಬ್ಬಾಗ ಮಾಡಲು ನಿನ್ನಿಂದಲೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಆಕಳ ಜೊತೆ ಸೇರಿ ಎಮ್ಮೆ ಜೊತೆ ಸೇರಿ ಆಕಳು ಹೇಸಿಗೆ ತಿನ್ನುವ ಚಟ ಎಲ್ಲಿ ಬಿಡಬೇಕು? ಲೇ ಕೀರ್ತಿರಾಜ್, ನಾವೇ ಸರ್ದಾರನ್ನು ಸವಾಲಾಕಿದರೆ ಈ ಪುಂಡ ಹುಲಿಯಿಂದ ನಿನ್ನ ರುಂಡ ಹಾರುವುದು ಖಂಡಿತ. ಪುಂಡ ಹುಲಿ? ನೀನು ಪುಂಡ ಹುಲಿ ಎಂದು ಗಂಡು ಕೊಡಲಿ ಎತ್ತಿದರೆ ನಾವೇನು ಸಂಡರಂತೆ ಓಡಿ ಹೋಗುತ್ತೀವಿ ಎಂದು ತಿಳಿದುಕೊಂಡಲೇ ಬಾಂಡ ಬಾಟಿ ಮಗಳೇ. ನಿನ್ನ ದೇಹವ ಬಿಸಿ ರಕ್ತ ಕುಡಿಯುವ ಕಿರಾತಕ ಕುಲದ ದೈತ್ಯರು ನಾವು. ಲೇ ಬಡಪಾಯಿ, ಯಾರು ಎದುರಿಗೆ ನಿಂತು ಮಾತನಾಡುತ್ತೀವಿ ಎಂಬುದು ಎಚ್ಚರವಿರಲಿ. ಇಲ್ಲ
ಇಲ್ಲದಿದ್ದರೆ ಈ ನನ್ನ ಬಂದೂಕಿನಿಂದ ನಿನ್ನ ಅಂತ್ಯ. ಸುಟ್ಟು ಹಾಕುವುದು ದೂರ ಮಾತು, ಮೊದಲು ನನ್ನ ದೇಹವನ್ನು ಮುಟ್ಟಿ ನೋಡು. ಲೇ ನಾಗೇಂದ್ರ, ಇದೇ ಕೊಂಡ್ಲಿಯಿಂದ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ಭೂತಾಯಿಯ ಮಣ್ಣಲ್ಲಿ. ಲೇ ಸಾವುಕಾರ, ಸುಮ್ಮನೆ ನನ್ನನ್ನು ಕೆಣಕಿನ ಜೀವಕ್ಕೆ ಕೂತು ತೆಗೆದುಕೊಳ್ಳಬೇಡ. ಸುಮ್ಮನಿದ್ದರೆ ಸರಿ, ಇಲ್ಲದಿದ್ದರೆ ನಿನ್ನ ಮರಣ ಈ ಗರುಡನ ಕೈಯಲ್ಲಿ. ನೆನಪಿರಲಿ ಮಗನೇ, ಬರುತ್ತೇನೆ. ಇದೇನು ಸೌಕಾರಿ, ನಿಮಗೆ ಇಷ್ಟೊಂದು ಅವಮಾನವೇ? ಯಾರು ಈ ಗರುಡ? ಇವನ ಸ್ವಕ್ಕಿನ ವರ್ತನೆಗೆ ಕಾರಣವೇನು? ಇವನು ಈ ಊರ ನಿಷ್ಠಾವಂತನಾದ ಧರ್ಮವಂತನ ಅಳಿಯ, ಅಂದರೆ ಅವನ ಹೆಂಡತಿಯ ತಮ್ಮ. ನಮ್ಮ 100 ಎಕರೆ ಜಮೀನಿನ ಪಕ್ಕ ಆ ಧರ್ಮವಂತನ 2 ಎಕರೆ ಜಮೀನಿದೆ. ಆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟಿದ್ದಾನೆ. ಅದನ್ನು ನಮಗೆ ಕೊಡು, 3 ಪಟ್ಟು ಕೊಡುತ್ತೇನೆ ಎಂದರು. ನಮಗೆ ಸ್ವಾಕಿನಿಂದ ಮಾತನಾಡಿ ಹೋದ ಸ್ವಾಕಿನ ಸುಳೆ ಮಗ ಕೀರ್ತಿರಾಜ್. ಆ ಗರುಡ ಸ್ವಾಕಿನಿಂದ ಮಾತನಾಡಿದ ಸೇಡಿಗಾಗಿ ಆ ಧರ್ಮವಂತನ ಮನೆ ಸರ್ವನಾಶವಾಗಲೇಬೇಕು. ನೀನು ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ನಿನಗೇನು ಸಹಾಯ ಬೇಕಾದ್ರೂ ಕೊಡಲು ಸಿದ್ಧ. ಒಟ್ಟಿನಲ್ಲಿ ಅವರ ನಿರ್ನಾಮವಾಗಲೇಬೇಕು. ಅವನ ವಿಷಯ ನನಗೆ ಬಿಡಿ ಸೌಕಾರ್ಯ. ಈ ಕೀರ್ತಿರಾಜ ಬೊಮ್ಮೆ ಬಾಣ ಹೂಡಿ ಯುದ್ಧಕ್ಕೆ ನಿಂತರೆ ಎದುರಾಳಿ ಎದೆ ಬಗೆದು ಅವನ ಬಿಸಿ ರಕ್ತವನ್ನು ಕುಡಿಯುವ ಕಿರಾತಕ ಕುಲದ ಕೀರ್ತಿರಾಜನಿವನು. ಏ ಗರುಡ, ಕಂಡ ರೌಡಿಗಳ ರುಂಡ ತೆಗೆಯುವ ರೌಡಿ ನಾನಾಗಿರುವಾಗ ನಮಗೆ ಪ್ರಾಣ ಭಯ ಹಾಕುವ ಯಾ ಮಗನೇ? ಯಾರ ಪ್ರಾಣ ಯಾರ ಕೈಯಲ್ಲಿ ಎಂದು ಮುಂದೆ ಅರಿತು ನೋಡು. ಸೌಕರ್ಯ, ಒಳಗೆ ಹೋಗಿ ವಿಶ್ರಾಂತಿ ತಗೊಂಡು ಆಮೇಲೆ ವಿಚಾರ ಮಾಡೋಣ. ನಿಲ್ಲು ಕೀರ್ತಿರಾಜ್. ಆ ಧರ್ಮವಂತ ಹಾಗೂ ಗರುಡ ನನ್ನ ಮನಸ್ಸಿಗೆ ಬೇಜಾರು ಮಾಡಿದ್ದಕ್ಕಾಗಿ ಒಂದು ಲೇ ಶೆಟ್ಟಿ, ಆ ನಾರ್ತಕೇನು ಕರೆತಾರಲಿ. ಆತ್ರಿ ಸೌಕರ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ,
ಮೈಮರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದ ಈ ದಿನ ನಿಶೆಯು ನೆತ್ತಿಗೇರಿದ ಈ ದಿನ ನಿಶೆಯು ದುನಿಯ ನಮ್ಮದು ಬಾ ಮಗ ದಿನವೋ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿತ್ತಲಿ ಕಳೆದೋತೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯೋ ನೀ ಗೋಲಿ ಬರವು ಕೆಟ್ಟಿರೋ ನಾಳಿಗೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋತೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಹಾ ಸೌಕರ್ಯ ಒಳಗೆ ಹೋಗಿ ವಿಚಾರ ಮಾಡೋಣ ನಡೀರಿ ಹೋಗೋಣ ಒಗಿಬಾರ್ರು ಯಪ್ಪ ಒಗಿಬಾರ್ರಿ ಕಲ್ತ ಒಗಿಬಾರ್ರು ಊಟ ಮಾಡಿ ಒಂದ್ ವಾರ ಆತು ಯಪ್ಪ ಒಂದ್ ರೊಟ್ಟಿ ಕೊಡ್ರಿ ಈ ಹುಚ್ಚಂಗ ಒಂದ್ ರೊಟ್ಟಿ ಕೇಳಿದ್ರ ಕಲ್ತ ಒಂದು ಹೊಡ್ಯಾಕ್ ಬರ್ತಿರಲ್ಲು ನಿಮ್ಮ ಕರುಣೆನೇ ಇಲ್ಲೋನು ಯಪ್ಪ ಯವ್ವ ತಾಯಿಗಳ ನೀವರ ಒಂದು ಊಟ ನೀಡ್ರಿ 4 ದಿವಸ ಬದುಕ್ತೇನೆ ಯವ್ವ ಒಂದು 4 ದಿವಸ ಬದುಕ್ತೇನೆ ಯಾವ ಜನ್ಮದಾಗ ಪಾಪ ಮಾಡೇನು ಈ ಜನ್ಮದಾಗ ಅನುಭವಿಸ್ಬೇಕಾಗೈತಿ ಇದು ಜೀವನ ಅಂದಷ್ಟು ಸುಲಭ ಅಲ್ಲ ಆ ಜೀವನ ಅಂದಷ್ಟು ಸುಲಭ ಅಲ್ಲ ಕೆಲವೊಮ್ಮೆ ನಾವು ತಪ್ಪು ಮಾಡದೇ ಇದ್ರು ಕೂಡ ಶಿಕ್ಷೆ ಅನುಭವಿಸ್ಲೇಬೇಕು ಇದು ನ್ಯಾಯವಂತರ ಕಾಲ ಅಲ್ಲ ಅನ್ಯಾಯದಿಂದ ಬದುಕೋರ ಕಾಲ ನ್ಯಾಯವಂತರಾಗಿ ಬಾತನಂದ್ರ ನನ್ನ ಪಾಡಿನಂಗ ನಾಯಿ ಪಾಡಾಕತಿ ಇವ ಹುಚ್ಚ ನಾನು ಹುಚ್ಚ ಹುಚ್ಚ ಅಲ್ಲಲ್ಲ ನಾ ಹುಚ್ಚ ಅಲ್ಲ ಈ ಜಗತ್ತೇ ಒಂದು ಹುಚ್ಚರ ಸಂತೆ